ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಂಗಾತಿಗಳಿಗೆ ಮೋಸ ಮಾಡಬೇಡಿ, ಮೋಸ ಮಾಡಿ ಪಾಪನ ಕಟ್ಕೊಳ್ಬೇಡಿ ಅಂತ ಇವತ್ತಿನ ಟಾಪಿಕ್. ಇವತ್ತಿಗೆ ಎಷ್ಟೋ ಜನ ಈ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಲ್ಲ, ಎಸ್ಪೆಷಲಿ ಹಸ್ಬೆಂಡ್ ಮತ್ತು ವೈಫ್ದು, ಸೊ ಈ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಬಟ್ಟೆ ಮೋಸ ನಡೀತಾ ಇದೆ. ಅದೆಷ್ಟೋ ಪಾಪ, ನೀವೇನು ಮೋಸ ಮಾಡ್ತೀರಲ್ಲ, ಎಷ್ಟೋ ಪಾಪ ಹತ್ತದೆ. ಆ ಕ್ಷಣಕ್ಕೆ ನಿಮಗೆ ಅದು ಖುಷಿ ಕೊಡ್ಬೋದು, ಮಾಡಿದ್ದು ಸರಿ ಅನಿಸಿರಬಹುದು, ಕ್ಷಣಿಕ ಸುಖ ಸಿಕ್ಕಬಹುದು, ವಾಟ್ ಎವರ್ ಇಟ್ ಈಸ್, ಏನೇ ಆಗಬಹುದು. ಆದರೆ ಅದು ಮಹಾಘೋರ. ಅದು ಆ್ಯಕ್ಚುಲಿ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಇವತ್ತು ಎಷ್ಟೋ ಜನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಮೆಸೆಂಜರ್ ಎಲ್ಲೋ ಯಾವುದೋ ಒಂದು ಆ್ಯಪ್ ಮುಖಾಂತರ ಕನೆಕ್ಟ್ ಆಗ್ತಾ ಇದ್ದಾರೆ. ಯಾವ ವಿಚಾರ ಕನೆಕ್ಟ್ ಆಗ್ತಾ ಇದ್ದೀರಿ? ನಿಮ್ಮ ಸಂಗಾತಿ ಅಂದರೆ ಏನು? ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಏಳು ಜನ್ಮದ ಬಂಧ ಅಂತ ಹೇಳ್ತೀವಿ. ನೀವೇನು ಅನ್ಕೋತಾ ಇದ್ದೀರಿ? 7 ಜನ್ಮದ ಬಂಧ ಅಂತ ದೊಡ್ಡವರು ಮಾಡಿದ್ದಾರೆ. ಇದು ಆಗಿನ ಕಾಲದಿಂದ ನಡ್ಕೊಂಬಂದಿರತಕ್ಕಂಥ ಒಂದು ಪ್ಯೂರ್ ಒಂದು ರಿಲೇಷನ್ಶಿಪ್. ಕ್ಷಣಿಕ ವಿಚಾರಗಳಿಗೋಸ್ಕರ ಎಷ್ಟೋ ಜನ ಮೋಸ ಮಾಡ್ತಿದ್ದಾರೆ. ಆಗುತ್ತಾ ನಿಮಗೆ? ಜ್ಞಾನದ ಅರಿವು ಅನ್ನೋದು ಬೇಕಾಗತ್ತೆ ಮನುಷ್ಯನಿಗೆ. ಯಾವ ಜ್ಞಾನದ ಅರಿವು ಬೇಕಾಗತ್ತೆ ನಮಗೆ? ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವುದರ ಮೇಲೆ ನಡಿಬೇಕು ನಾವು? ಸರಿ, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದರೂ ಮೆಸೇಜ್ ಮಾಡ್ತೀವಿ, ಮೂವ್ ಆನ್ ಆಗ್ತಿದ್ದೀವಿ, ಓಕೆ. ಏನು ಸಿಗ್ತಾ ಇದೆ ನಿಮಗೆ? ಅದೇನಾ ಬದುಕು ಮಾಡ್ತಿರೋದು? ಎಲ್ಲಿ ಬದುಕ್ತಾ ಇದ್ದೀವಿ? ಸಾಗ್ತಿದೆ, ಯಾವ ಕಡೆ ಸಾಗ್ತಿದೆ ಪಯಣ? ಸಮಾಜದ್ದು, ರಿಲೇಷನ್ಶಿಪ್ದು. ನೋಡಿ, ದೊಡ್ಡವರೊಂದು ಮಾತು ಹೇಳ್ತಾರೆ, ಅರಿವು ತಗೊಂಡು ಜೀವನ ಮಾಡಿದ್ರೆ ಬದುಕು ತುಂಬ ಚೆನ್ನಾಗಿರುತ್ತೆ, ಅರಿಯದೇ ಜೀವನ ಮಾಡಿದ್ರೆ ಚರಂಡಿ ನೀರಿಗೆ ಸಮ ಆಗುತ್ತೆ ಬದುಕು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ನಾನು ಹೇಳ್ತಕ್ಕಂಥ ಮಾತುಗಳು? ಈಗ ಸಂಗಾತಿಗೆ ಗೊತ್ತೇ ಆಗಲ್ಲ, ಮೆಸೆಂಜರಲ್ಲಿ ಟೆಕ್ಸ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡ್ಬೋದು ಅಂದ್ಕೊಂಡು ಮಾಡಿದ್ರೆ ಮದುವೆ ಯಾಕೆ ಆಗಬೇಕಿತ್ತು? ಅಥವಾ ಆ ಸಂಗಾತಿಗೆ ಮಾತು ಯಾಕೆ ಕೊಡಬೇಕಿತ್ತು? ನನ್ನ ಪ್ರಕಾರ ಕರೆಕ್ಟ್ ಅಲ್ವಾ ಹೇಳ್ತಿರೋದು? ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ, ಗೊತ್ತಾಗತ್ತೆ ಮೇಲೆ. ನೋ, ತಿಳಿದು ನೋಡಿ. ಯಾಕೆ ಮಾಡಬೇಕು ನನ್ನ ಪ್ರಕಾರ ಮೆಸೇಜ್? ಒಂದು ಸಲ ಬಂಧನ ಅಂತ ಆದಮೇಲೆ, ಬಂಧನ ಅಂದರೆ ಏನು ಆ್ಯಕ್ಚುಲಿ? ನಿಮಗೆ ಜೈಲಲ್ಲ ಅದು. ಆ್ಯಕ್ಚುಲಿ ನಿಮ್ಮ ಮತ್ತು ಅವರ ಒಂದು ಪ್ರೀತಿಯ ಸಂಕೇತದ ಬಂಧನ ಅಲ್ಲ. ಮೂರನೇ ವ್ಯಕ್ತಿ ಒಳಗಡೆ ಎಂಟ್ರಿ ಆಗಬಾರ್ದು ಆ ಬಂಧನದ ಮಧ್ಯೆ. ಅದೇ ಗಂಡ ಹೆಂಡತಿ ಬಂಧನದ ಜೀವನ ಅಂತ ಹೇಳೋದು ನಾವು. ಸರಿ, ಇದೇ ಕೆಲಸ ಮಕ್ಕಳು ಮಾಡಿದ್ರೆ ಹೇಗಿರುತ್ತೆ? ನಾಳೆ ನಿಮಗೆ ಮಕ್ಕಳಾಗ್ತಾರೆ. ಅವ್ರು ಹಂಗೆ ಮಾಡಿದಾಗ ನಿಮಗೆ ಹೆಂಗಿರುತ್ತೆ ಫೀಲು? ನೀವು ಮಾಡಿದಾಗ ನಿಮಗೆ ಸರಿನೇ ಅನಿಸಿರಬಹುದು, ಆದರೆ ಆ ಮೋಸ ಹೋದಂಥ ವ್ಯಕ್ತಿಗೆ ಹೇಗಿರುತ್ತೆ ಫೀಲು? ಇದನ್ನು ಯೋಚನೆ ಮಾಡಬೇಕಾಗತ್ತಲ್ಲ. ಪಾಲಿಗೆ ಏನು ಬಂದಿರುತ್ತಲ್ಲ, ಏನು ನಮಗೆ ಗಂಡ ಅಂತ ಸ್ವೀಕಾರ ಆಗಿರ್ತಾರೆ, ಹೆಂಡತಿ ಅಂತ ಸ್ವೀಕಾರ ಆಗಿರ್ತಾರೆ, ಅವ್ರ ನಂಬಿಕೆನ ಸಾಯಿಸಿದರೆ ಈ ಜನ್ಮ ಅಲ್ಲ 7 ಜನ್ಮದಲ್ಲೂ ಕೂಡ ಆ ಒಂದು ಪಾಪದ ಋಣ ಮುಗಿಯಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಸಂಗಾತಿಗಳು, ಗಂಡ ಹೆಂಡತಿ ಅಂತ ಹೇಳಿದ್ರೆ ಹೇಗಿರ್ಬೇಕು ನಮಗೆ? ಎಷ್ಟೇ ಆಪ್ಷನ್ಸ್ಗಳು ಸಿಕ್ಕರೂ ಕೂಡ ಜಗತ್ತಲ್ಲಿ ಇವ್ರಿಗಿಂತ ಯಾವ ಆಫರ್, ಇವ್ರಿಗಿಂತ ಯಾವುದು ಆಪ್ಷನ್ಸ್ ಏನು ಇಲ್ಲ ಅಂತ ಬದುಕೋದಿದೆಯಲ್ಲ, ಅರ್ಥ ಮಾಡಿಕೊಂಡು, ದಟ್ ಈಸ್ ದ ಟ್ರೂ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್ ಆರ್ ನೋ? ಇವತ್ತು ಹಾಗೆ ನಡೀತಾ ಇದೆ. ಎಷ್ಟು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ ನಾನು. ಕೌನ್ಸಿಲಿಂಗಲ್ಲಿ ಅದೇ ಕಾಣ್ತಿರೋದು ನನಗೆ, ಇನ್ನೇನು ಕಾಣ್ತೀರ? ಆ ಅಫೇರ್, ಈ ಅಫೇರ್, ದೆನ್ ವೈ ಅಫೇರ್? ಆ್ಯಂಡ್ ಆ ಸಂಬಂಧ ಉಳಿಯುತ್ತಾ? ನಿಮ್ಮನ್ನೆಲ್ಲ ಬೀದಿಗಳಿಯುವಂಥ ಕೆಲಸ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಸ್ವಲ್ಪ ಜಸ್ಟ್ ಅರ್ಥ ಮಾಡ್ಕೊಂಡು ಹೋಗೋಣ. ಕರೆಕ್ಟ್? ನಮಗೆ ಹಾಲು ಯಾವುದು, ಆಲ್ಕೋಹಾಲ್ ಯಾವುದು ಗೊತ್ತಾಗ್ತಿದೆ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಗೊತ್ತಾಗ್ತಿದೆ. ಬಟ್ ಸ್ಟಿಲ್ ಯಾಕೆ ಮಾಡ್ತಾ ಇದ್ದೀವಿ ನಾವು? ಪ್ರಶ್ನೆ ಕೇಳ್ಕೊಳ್ಬೇಕಾಗಿರೋ ವಿಚಾರ. ಯಾಕೆ ಬೇಕಾಗಿದ್ದಾರೆ ಅವರು? ಸಪೋಸ್ ಸಿಕ್ಕರೆ ಆಲ್ರೆಡಿ ಇದ್ದಾರಲ್ಲ ನಿಮಗೆ ಸಂಗಾತಿ ಅಂತೇಳಿ, ಇನ್ನೊಬ್ಬ ವ್ಯಕ್ತಿ ಯಾಕೆ ಬೇಕು? ನನ್ನ ಪ್ರಶ್ನೆ. ಇರೋದ್ರಲ್ಲಿ ಸರಿ ಮಾಡ್ಕೊಳಕ್ಕಾಗದಿರೋರು ನೀವು ಇನ್ನೊಂದು ತೊಗೊಂಡು ಏನು ಮಾಡ್ಕೊಳ್ತೀರಿ? ಅಲ್ಲೂ ತಪ್ಪುಗಳೇನೆ ಹುಡುಕ್ತೀರಲ್ಲ. ನೀವು ನಿಜವಾದ ವ್ಯಕ್ತಿಗಳಾಗಿದ್ದರೆ, ವ್ಯಕ್ತಿತ್ವ ಇದ್ದರೆ, ಪ್ರೀತಿ ಅನ್ನೋ ಹೆಸರಲ್ಲಿ ನೀವು ಮದುವೆ ಆಗಿದ್ದೀರಾ, ಅಥವಾ ಮದುವೆ ಆದಮೇಲೆ ಪ್ರೀತಿ ಅನ್ನೋ ಹೆಸರಲ್ಲಿ ಬದುಕ್ತಿದ್ದೀರಾ, ಸಂಸಾರ ಮಾಡ್ತಿದ್ದೀರಾ ಅಂದಮೇಲೆ ಇರೋ ವ್ಯಕ್ತಿಯೊಟ್ಟಿಗೆ ಹೊಂದ್ಕೊಂಡು ಹೋಗಿ. ದಟ್ ಈಸ್ ದ ಲೈಫ್. ಯಾರೂ ಪರಿಪೂರ್ಣರಲ್ಲ ಈ ಬದುಕಲ್ಲಿ.
ಅದನ್ನು ವಿಚಾರ ಮಾಡೋ ನಿಜವಾದ ಸಂಗಾತಿ ಅಂತ ಹೇಳ್ತೀವಿ ನಾವು. ಅದು ಬೇಕಾಗಿರೋದು ಈ ಸಮಾಜದಲ್ಲಿ ನಮಗೆ. ಕುತ್ಕೊಂಡು ಲೆಕ್ಚರ್ ಮಾಡಬೇಡಯ್ಯ ಅಂತ ನೀವು ನನಗೆ ಹೇಳ್ಬೋದು. ಯಾರಿಗೆ ನನ್ನ ಮಾತುಗಳು ಬೇಕೋ ನೋಡಿ, ಯಾರಿಗೆ ಬೇಡವೋ ನೋಡೋಕೆ ಹೋಗಬೇಡಿ, ಸ್ಕ್ರಾಲ್ ಮಾಡಿ ವಿಡಿಯೋ. ಬಟ್ ಕೆಟ್ಟ ಕಮೆಂಟ್ ಹಾಕಿದರೆ ವ್ಯಕ್ತಿತ್ವ ನಿಮ್ಮದು ಗೊತ್ತಾಗತ್ತೆ. ನಾನು ಯಾರ ಪರ ಮಾತಾಡ್ತಿಲ್ಲ, ಯಾರಿಗೂ ಹಾಳು ಮಾಡಬೇಕು, ಯಾರ್ದೋ ಮನೆ ಹಾಳು ಮಾಡಬೇಕಿಲ್ಲ. ಒಂದೇನೋ ಒಂದು ಇನ್ಫಾರ್ಮೇಷನ್ ಒಳ್ಳೆ ರೀತಿಯಿಂದ ಹೋಗ್ತಿದೆಯಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ. ಎಲ್ಲೋ ಒಂದು ಕಡೆಗೆ ಒಂದು ರೈಟ್ ಮೆಸೇಜ್ ಸಿಗ್ತಾ ಇದೆಯಾ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓಕೆ, ಕೆಲವ್ರು ಅನ್ಬೋದು ಏನು ಸುಮ್ಮನೆ ಏನೋ ಬಿಟ್ಟು ಸಲಹೆ ಕೊಡ್ತಾನೆ, ಅದು ನೀವು ಮಾಡಿ ಬೇಕಾದ್ರೆ ಬಿಟ್ಟು ಸಲಹೆ, ನೋ ಪ್ರಾಬ್ಲಮ್. ಕೆಲವ್ರು ಮಾತಾಡಿದ್ದಕ್ಕೇನೆ ಕಮೆಂಟ್ ಹಾಕಿದ್ದಕ್ಕೆ ಯಾರೋ ವೇಣುಗೋಪಾಲ್ ಆಚಾರ್ ಅಂತ ಒಬ್ಬರು ಮೆಸೇಜ್ ಫೇಸ್ಬುಕ್ಕಲ್ಲೆಲ್ಲೋ ಹಾಕಿದ್ದಾರೆ ನನಗೆ, ಏನೂ ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗಿ ಮಾತಾಡಿದಾಗ ನಿಮ್ಮ ಯೋಚನೆ ಅದು, ನಿಮ್ಮ ವ್ಯಕ್ತಿತ್ವನ ನನಗೆ ಕಾಣುತ್ತಲ್ಲಿ. ಎಲ್ಲೋ ಒಳ್ಳೇದಿದ್ದಾಗ ಅದಕ್ಕೆ ಸಪೋರ್ಟ್ ಮಾಡಿ, ಸಾಧ್ಯ ಆದರೆ ಸಪೋರ್ಟ್ ಮಾಡೋಕ್ಕಾಗಿಲ್ವಾ ತೆಪ್ಪಗಿದ್ದು ಬಿಡಿ. ಆದರೆ ಇನ್ನೊಬ್ಬರಿಗೆ ಮಾಡೋ ಕೆಲಸದಲ್ಲಿ ಕಲ್ಲು ಹಾಕೋ ಬರಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆ್ಯಂಡ್ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಎಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಕಮೆಂಟ್ ಮಾಡ್ತೀರಿ, ವಿಡಿಯೋ ಬೆಟರ್ ದೆನ್ ಪರ್ಫಾರ್ಮ್ ಆಗುತ್ತೆ. ಪರ್ಫಾರ್ಮ್ ಆಗ್ತಿದ್ದಂಗೆ ಇನ್ನಷ್ಟು ಜನಗಳಿಗೆ ರೀಚ್ ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಒಂದೊಂದು ರಿತಾಸ್ ಕೌನ್ಸಿಲಿಂಗ್ ಮಾಡ್ತೀನಿ. ಐ ಥಿಂಕ್ ಬೆಟರ್ ದೆನ್ ಸಜೆಷನ್ ಸಿಗುತ್ತೆ ನನ್ನ ಕಡೆಯಿಂದ ಅಂತ ಹೇಳ್ತಾ, ಎಷ್ಟು ನನಗೆ ಸಾಧ್ಯ ಆಗುತ್ತೋ ಅಷ್ಟು ಬೆಸ್ಟ್ ಗೈಡೆನ್ಸ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಆದಷ್ಟು ಬೇಗ 14,000 ಕಂಪ್ಲೀಟ್ ಆಗಿದೆ ಇವತ್ತಿಗೆ, 15,000 ಕಂಪ್ಲೀಟ್ ಆಗಲಿ ಇದೇ ಒಂದು ವಾರದಲ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.